ಉತ್ತರಾಖಂಡ ಟ್ರೆಕ್ಕಿಂಗ್ನಲ್ಲಿ ದುರಂತವಾಗಿ ಸಾವನ್ನಪ್ಪಿದಂತಹ 9 ಮಂದಿಯ ಮೃತದೇಹವನ್ನು ಇವತ್ತು ಬೆಂಗಳೂರಿಗೆ ತರಲಾಯಿತು. ಏರ್ಪೋರ್ಟ್ನ ಕಾರ್ಗೋ ಟರ್ಮಿನಲ್ನಲ್ಲಿ ಮೃತದೇಹಗಳನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಸರ್ಕಾರದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದರು. ಆ ವರದಿ ಹೀಗಿದೆ. ಉತ್ತರದಲ್ಲಿ ಟ್ರೆಕ್ಕಿಂಗ್ ದುರಂತ, ತಾಯ್ನಾಡಿಗೆ 9 ಮಂದಿ ಮೃತದೇಹ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಕಣ್ಣೀರು. ಇವರೆಲ್ಲ ಸಾಹಸ ಪ್ರವೃತ್ತಿಯ ಉತ್ಸಾಹಿ ಚಾರಣಿಗರು. ಎಲ್ಲ ಟೈಮ್ನಂತೆ ಈ ಬಾರಿಯೂ ಭಾರಿ ಜೋಶ್ನಲ್ಲಿ ಟ್ರೆಕ್ಕಿಂಗ್ಗೆ ತೆರಳಿದ್ರು. ಆದರೆ ವಿಧಿ ಇವರ ಖುಷಿಯನ್ನೇ ಕಿತ್ಕೊಂಡಿದೆ. ಉತ್ತರಾಖಂಡ್ನ ಸಹಸ್ರತಾಲ್ಗೆ ಟ್ರೆಕ್ಕಿಂಗ್ಗೆ ಅಂತ ಹೋಗಿ ಯಮನ ಪಾದ ಸೇರಿದ್ದಾರೆ. ಮೊನ್ನೆಯಷ್ಟೇ ಉತ್ತರಾಖಂಡ್ನಲ್ಲಿ ಹವಾಮಾನ ವೈಪರೀತ್ಯದಿಂದ ಸಂಭವಿಸಿದ ಭೀಕರ ದುರಂತದಲ್ಲಿ ಮೃತಪಟ್ಟ 9 ಮಂದಿ ಮೃತದೇಹಗಳನ್ನು ತಾಯ್ನಾಡಿಗೆ ತರಲಾಗಿದೆ. ಹೌದು, ಇಂದು ಬೆಳಗಿನ ಜಾವ 5:45 ಸುಮಾರಿಗೆ 3 ಮೃತದೇಹಗಳನ್ನ ಕೆಂಪೇಗೌಡ ಏರ್ಪೋರ್ಟ್ಗೆ ತರಲಾಗಿತ್ತು. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಮೃತದೇಹಗಳನ್ನು ಕುಟುಂಬಸ್ಥರು ಬರಮಾಡಿಕೊಂಡ್ರು. ಬಳಿಕ ಪದ್ಮಿನಿ ಹೆಗಡೆ, ವೆಂಕಟೇಶ್ ಪ್ರಸಾದ್, ಆಶಾ ಸುಧಾಕರ್ ಮೃತದೇಹಗಳನ್ನ ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಲಾಯಿತು. ಮೃತರ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ. ಬುಧವಾರ ವಿಷಯ ಗೊತ್ತಾಯಿತು, ಮಂಗಳವಾರ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ, ಅವ್ರದ್ದು ಬಾಡಿ ಸಿಕ್ಕಿದೆ ಅಂತೇಳಿ ನ್ಯೂಸ್ ಬಂದಿದೆ. ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತಿದ್ಲು, ಭಾಳ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾ ಇದ್ಲು. ಟ್ರೆಕ್ಕಿಂಗ್ ಅಂದ್ರೆ ಇಂಟ್ರೆಸ್ಟ್ ಇತ್ತು ಅವಳಿಗೆ, ಬಟ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತಿದ್ಲು. ಬಟ್ ಈ ಸಲ ಇದು ಭಾರಿ ಅನ್ಎಕ್ಸ್ಪೆಕ್ಟೆಡ್. ಬೆಳಗ್ಗೆ 9:45 ಸುಮಾರಿಗೆ 4 ಮೃತದೇಹಗಳನ್ನ ಹೊತ್ತ 2 ಪ್ರತ್ಯೇಕ ವಿಮಾನ ಕೆಂಪೇಗೌಡ ಏರ್ಪೋರ್ಟ್ ತಲುಪಿತು. ಪದ್ಮನಾಭ ಕುಂದಾಪುರ, ಸಿಂಧು, ಸುಜಾತ, ವಿನಾಯಕ್ ಅವರ ಮೃತದೇಹಗಳಿಗೆ ಗೌರವ ನೀಡಿ ಅವರ ಕುಟುಂಬಗಳಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಯಿತು. ಮಧ್ಯಾಹ್ನದ ವೇಳೆಗೆ ಚಿತ್ರಾ ಪ್ರಣೀತ್, ಅನಿತಾ ರಂಗಪ್ಪ ಮೃತದೇಹಗಳು ತಾಯ್ನಾಡಿಗೆ ಬಂದಿವೆ. ಇನ್ನು ಸಹಸ್ರತಾಲ್ ದುರಂತದಲ್ಲಿ ಬಚಾವಾದ 13 ಮಂದಿ ಡೆಹ್ರಾಡೂನ್ನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮೊನ್ನೆಯಿಂದ ಉತ್ತರಾಖಂಡ್ನಲ್ಲಿರುವ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನ ನೋಡಿಕೊಂಡ್ರು. ಚಿತ್ರಾ ಪ್ರಣೀತ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ತಾಯಿಯನ್ನ ಕಳೆದುಕೊಂಡು 2 ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಹೆಂಡತಿಯನ್ನ ಕಳೆದುಕೊಂಡ ಗಂಡನ ದುಃಖ ಹೇಳತೀರದ್ದಾಗಿದೆ. ಚಿತ್ರಾಪತಿ ಪ್ರಣೀತ್ ಮಾತನಾಡಿ, ಪ್ರತಿ ವರ್ಷ 2 ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ, ಹಲವು ಕಷ್ಟಕರ ಟ್ರೆಕ್ಕಿಂಗ್ ಸಹ ಮಾಡಿದ್ದೀವಿ. ಆದರೆ ಈ ರೀತಿ ದುರಂತವನ್ನ ನಾವು ಊಹಿಸಿಯೇ ಇರಲಿಲ್ಲ. ಎಲ್ಲಾ ರೀತಿಯ ತಯಾರಿ, ಸೇಫ್ಟಿ ನೋಡಿಕೊಂಡೇ ಹೋಗಿರ್ತೀವಿ. ಆದರೂ ಈ ಮಟ್ಟಿಗೆ ದುರಂತ ನಡೆದು ಹೋಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಂಟಿಸಿಪೇಟ್ ಮಾಡಿರಲಿಲ್ಲ ಈ ರೀತಿ ಆಗತ್ತೆ ಅಂತ. ಯಾಕೆಂದರೆ ಇದಕ್ಕಿಂತ ಭಾಳ ದೊಡ್ಡ ಟ್ರೆಕ್ಗಳು, ಹೈ ಆಲ್ಟಿಟ್ಯೂಡ್ ಟ್ರೆಕ್ಸು, ರಿಸ್ಕ್ ಇರುವಂಥ ಟ್ರೆಕ್ಗಳು ಮುಂಚೆ ನಾನು ಮಾಡಿದ್ದೀನಿ, ನನ್ನ ಮಗಳು ಮಾಡಿದ್ದಾಳೆ, ಚಿತ್ರಾನೂ ಮಾಡಿದ್ದಾಳೆ. ಬಟ್ ಯಾವುದೇ ನಮ್ಗೆ ಈ ಥರದ್ದೊಂದು ಇನ್ಸಿಡೆಂಟು ನಮ್ಮ ಫೇಸ್ ಮಾಡಿರಲಿಲ್ಲ. ಇದು ಮೋಸ್ಟ್ ಲೀಸ್ಟ್ ರಿಸ್ಕಿ ಟ್ರೆಕ್. 9 ಮಂದಿಯ ಅಂತ್ಯ ಸಂಸ್ಕಾರ ಸ್ವಗ್ರಾಮದಲ್ಲಿ ನೆರವೇರಿದ್ದು, ಅಪ್ಪ ಅಮ್ಮನನ್ನ ಕಳೆದುಕೊಂಡ ಮಕ್ಕಳು ಹಾಗೂ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಗೋಳಾಟ ಮುಗಿಲು ಮುಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.